ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರಿಗೂ ಕೂಡ ವೆಲ್ಕಮ್ ಟು ಅವರ್ ಚಾನಲ್ ಸ್ನೇಹಿತರೆ. ಪ್ರಸ್ತುತ ನಮ್ಮ ಚಾನಲಲ್ಲಿ ಯುವತಿಯರ ಒಂದು ಪ್ರೊಫೈಲ್ಗಳು ಬರ್ತಾ ಹೋಗ್ತವೆ. ಅಂದರೆ ಅವರಿಗೆ ಒಂದು ಗಂಡು ಬೇಕಾಗಿರ್ತಾರೆ, ಬಟ್ ರಿಕ್ವೈರ್ಮೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂದರೆ ಇದೇ ರೀತಿ ಗಂಡಿರಬೇಕು, ಹೀಗೆ ನೋಡ್ಕೊಳ್ಬೇಕು ಅಂತ. ಅದಕ್ಕೆ ಸಂಬಂಧಪಟ್ಟಂತಹ ಹುಡುಗ ಇದ್ದರೆ ಇವರು ಮದುವೆ ಆಗ್ತಾರೆ. ಸಾನ್ವಿ ಕುಶಾಲನಗರ ಎಂಬ ಒಂದು ಊರಿನಿಂದ ಪ್ರಸ್ತುತ ಇವರು ನಮಗೆ ಮಾಹಿತಿನ ಕಳಿಸಿರೋದು. ಪ್ರೆಸೆಂಟಾಗಿ ಈ ಒಂದು ಸಾನ್ವಿ ಅವರು ಕಳಿಸಿಲ್ಲ, ಇವರ ಕೈ ಕೆಳಗಡೆ ಒಬ್ಬ ಬ್ರೋಕರ್ ಅವರು ಇರ್ತಾರೆ. ಆ ಒಂದು ಬ್ರೋಕರ್ ಅವರು ನಮಗೆ ಮಾಹಿತಿ ಕಳಿಸಿರೋದು. ಇವರ ತಂದೆ ಹೆಸರು ಚೇತನ್ ಅಂತ. ಈಕೆ ವಯಸ್ಸು ಬಂದು 24ರಿಂದ 27ರ ಒಳಗಡೆ ಇದೆ ಅಂತ ಹೇಳಿದ್ದಾರೆ. ಎಕ್ಸಾಕ್ಟ್ ವಯಸ್ಸು ಹೇಳಿಲ್ಲ, ಯಾಕಂದರೆ ಟ್ಯಾಲಿ ಮಾಡ್ತಾರೆ, ನಿಮ್ಮದು ಅವ್ರದ್ದು ವಯಸ್ಸು ಟ್ಯಾಲಿ ಮಾಡಿ ನಂತರ ಡಿಸೈಡ್ ಮಾಡ್ತಾರೆ. ಆ್ಯಂಡ್ ವಿಳಾಸ ಬಂದು ಕುಶಾಲನಗರ, ಕೊಡಗು ಹತ್ತಿರ ಬರುತ್ತೆ ಅಂತೆ. ಕೊಡಗು ಜಿಲ್ಲೆಯಲ್ಲಿ ಕುಶಾಲನಗರ ಇರೋದು ಐ ಡೋಂಟ್ ನೋ, ನನಗೂ ಕೂಡ ಅಷ್ಟಾಗಿ ಗೊತ್ತಿಲ್ಲ. ಪ್ರವಾಸಿಯ ಒಂದು ರ್ಯಾಫ್ಟಿಂಗ್ ಕ್ಯಾಂಪ್ನಲ್ಲಿ ಸಹಾಯಕ ಕಚೇರಿಯಾಗಿ ಕೆಲಸ ಮಾಡ್ತಾರೆ. ಆ್ಯಂಡ್ ಸ್ವಭಾವ ಬಂದರೆ ಇನ್ನು ಚುರುಕಿನ ಸ್ವಭಾವ, ಧೈರ್ಯಶಾಲಿಯ ವ್ಯಕ್ತಿತ್ವ, ಪ್ರಕೃತಿಯ ಒಂದು ಮಡಿಲಲ್ಲಿ ಬೆಳೆದಿರ್ತಕ್ಕಂಥ ಸಾನ್ವಿ ಅಂತಹ ಪ್ರೀತಿಯ ಹುಡುಗಿಯವರು. ಸ್ನೇಹಪರ ಇರ್ತಾರೆ, ಎಲ್ಲರನ್ನ ಜೊತೆ ಸ್ನೇಹ ರೀತಿಯಲ್ಲಿ ಮಾತಾಡಿಸೋದು, ಅವ್ರ ಜೊತೆ ಬಾಂಡಿಂಗ್ ಬಳಸೋದು, ಈ ರೀತಿ ವ್ಯಕ್ತಿತ್ವ ಇವ್ರ ಹತ್ರ ಇದೆ. ಕುಟುಂಬದಲ್ಲಿ ತಂದೆಯವರು ಪ್ರವಾಸಿ ವಾಹನ ಚಾಲಕರು, ತಾಯಿಯವರು ಗೃಹಿಣಿಯವರು, ತಮ್ಮನವರು ಒಬ್ಬ ಪದವೀಧರ BA ಮುಗಿಸಿ ಮನೆಯಲ್ಲಿ ವಾಸವಾಗಿರೋದು. ಸಾನ್ವಿ ಅವರಿಗೆ ಬೇಕಾಗಿರ್ತಕ್ಕಂಥ ಹುಡುಗ ಪಾಯಿಂಟ್ ನಂಬರ್ 1, ನಿರಂತರ ಪ್ರಗತಿ ನಂಬುವಂಥ ಹುಡುಗ, ಪ್ರತಿದಿನ ಸ್ವಲ್ಪವಾದರೂ ಮುಂದಕ್ಕೆ ಸಾಗುವ ಮನೋಭಾವ ಇರ್ತಕ್ಕಂಥ ಹುಡುಗ. ಅಂದರೆ ಇವಾಗ ಒಂದು ಕೆಲಸ ನೀವು ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಸ್ಟ್ರಕ್ ಆಗಿ ಇಟ್ಕೊಳ್ಳೋದಲ್ಲ. ಅದೇ ಕೆಲಸ ಮಾಡೋಣ, ಅದೇ ಕೆಲಸ ಬಿಟ್ಟರೆ ಬೇರೆ ಏನು ಕೆಲಸ ಬರಲ್ಲ ನನಗೆ ಅಂತ ಆಗೋದು ಬೇಡ. ದಿನಾಲೂ ಹೊಸ ಹೊಸ ಥರ ಯೋಚನೆ, ಹೊಸ ಹೊಸ ಥರ ವಿಚಾರ, ಮುಂದಕ್ಕೆ ಹೋಗೋಣ ನಾವು ಅನ್ನುವಂಥ ಒಂದು ಮನೋಭಾವ ಇರತಕ್ಕಂಥ ಹುಡುಗ ಆಗಿರಬೇಕಂತೆ. ನಿಮ್ಮ ವಯಸ್ಸಿನ ಅಂತರ 2ರಿಂದ 4 ವರ್ಷಗಳ ಒಳಗಡೆ ಇರಬೇಕು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ವಯಸ್ಸು, ನನ್ನ ವಯಸ್ಸು ಪ್ರಸ್ತುತ 2ರಿಂದ 4 ವರ್ಷ ಒಂದು ಮುಂದೆ ಆಗಿದ್ರೂ ಕೂಡ ಒಪ್ಪಿಗೆ ಇದೆ. ಬಟ್ ಪಕ್ವತೆ, ಮಾರ್ಗದರ್ಶನ ತುಂಬ ಮುಖ್ಯತೆ. ಅಂದರೆ ನಿಮಗೆ ತಿಳುವಳಿಕೆ, ಜ್ಞಾನ, ನನ್ನನ್ನು ಸಂಭಾಳಿಸುವಂತಹ ಮಾರ್ಗದರ್ಶನ, ನನ್ನ ತಪ್ಪು ಮಾಡಿದರೆ ಅದನ್ನು ತಿದ್ದಿ ಹೇಳುವಂತಹ ಗುಣ ನಿಮ್ಮ ಹತ್ರ ಇರಬೇಕು. ಪಾರ್ಟ್ನರ ಬೆಳವಣಿಗೆಯನ್ನು ತನ್ನದೇ ಯಶಸ್ಸು ಎಂದು ನೋಡಿಕೊಳ್ಳುವನಾಗಿರಬೇಕು. ಇವಾಗ ನಾನು ಕೊಡಗಿನಲ್ಲಿ ಪ್ರಸ್ತುತ ಒಂದು ಬಂದಿರತಕ್ಕಂತಹ ಟೂರಿಸ್ಟ್ಗಳಿಗೆ ಪ್ಲ್ಯಾನಿಂಗ್ ಹಾಕಿ ಕೊಡುವಂಥ ಕೆಲಸ ಮಾಡ್ತಿದ್ದೀನಲ್ಲ, ಮುಂದೊಂದು ದಿನ ನಾನೇ ಒಂದು ರೆಸಾರ್ಟ್ ತೆಗಿಬೋದು. ಆ ಒಂದು ಸಂದರ್ಭದಲ್ಲಿ ನನಗೆ ನೀವು ಪ್ರಸ್ತುತ ಸಪೋರ್ಟ್ ಆಗಿ ಇರಬೇಕು, ಬ್ಯಾಕ್ ಬೋನ್ ಆಗಿ ಅಂತ ಹೇಳಿದ್ದಾರೆ. ಸೋಲಿನಿಂದ ಹಿಂಜರಿಯದೆ ಮತ್ತೆ ಪ್ರಯತ್ನಿಸುವಂತಹ ಶಕ್ತಿ ನಿಮ್ಮದಾಗಬೇಕು. ಏನಾದರೂ ಮುಂದಕ್ಕೆ ನಾವು ಕೈ ಚಾಚಿದ್ದೀವಿ ಅಂದರೆ ಸೋಲು ಇರುತ್ತೆ, ಗೆಲುವು ಇರುತ್ತೆ. ಅದಕ್ಕೆಲ್ಲನೂ ಕೂಡ ಹಿಂಜರಿಯದೆ ಪ್ರಸ್ತುತ ಮತ್ತೆ ಪ್ರಯತ್ನ ಅಂತಹ ಹುಡುಗ ಇರಬೇಕಂತೆ. ಇನ್ನಷ್ಟು ಚೆನ್ನಾಗಿ ಬದುಕೋಣ ಅನ್ನೋಷ್ಟು ದಿಟ್ಟ ಗುರಿ ನಿಮ್ಮದಾಗಿರಬೇಕು. ಇನ್ನಷ್ಟು ಚೆನ್ನಾಗಿ ಬದುಕೋಣ ಅಂದರೆ ಪ್ರಸ್ತುತ ಇಬ್ಬರು ಕೂಡ ಯಾರ ಜೊತೆಯೂ ಕೂಡ ಮಿಂಗಲ್ ಆಗದೆ ಪ್ರಸ್ತುತ ಒಂದೇ ದಿಕ್ಕಿನಿಂದ ಬದುಕೋಣ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಈ ರೀತಿ ಹೇಳಿರ್ತಕ್ಕಂತಹ ಹುಡುಗಿಯ ಇನ್ನಷ್ಟು ಮಾಹಿತಿ ನಿಮಗೆ ಬೇಕಾಗಿದ್ದರೆ ಕೆಳಗಡೆ ಕಾಣಿಸ್ತಕ್ಕಂತಹ ಡಿಸ್ಕ್ರಿಪ್ಷನಲ್ಲಿ Gmail ID ಗೆ ಒಂದು ಮೇಲ್ ಮಾಡಬೇಕು. ಮೇಲ್ ಮಾಡಿದ ತಕ್ಷಣ ಬ್ರೋಕರ್ ಅವರು ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಆ್ಯಂಡ್ ಈ ಒಂದು ಹುಡುಗಿಗೆ ಮದುವೆ ಆಗುವುದರಿಂದ ನಿಮಗೆ ಸಿಗ್ತಕ್ಕಂತಹ ಆಫರ್ಗಳೇನು? ಆಯಿತು, ಅವ್ರು ಹೇಳಿರೋ ರೀತಿಯೆಲ್ಲ ಒಪ್ಕೋತೀನಿ, ನಾನು ಎಲ್ಲ ರೀತಿಯಲ್ಲೂ ಕೂಡ ಸಜ್ಜಾಗಿದ್ದೀನಿ ಅವ್ರನ್ನ ಮದುವೆ ಆಗೋದಕ್ಕೆ. ಬಟ್ ನನಗೇನು ಸಿಗುತ್ತೆ ಅವ್ರನ್ನ ಮದುವೆ ಆದರೆ? ಪಾಯಿಂಟ್ ನಂಬರ್ 1, ಇವ್ರನ್ನ ಮದುವೆ ಆದರೆ ಒಂದು ನಂಬಿಕೆಯ ಕುಟುಂಬ ಸಿಗುತ್ತೆ, ಕೊಡಗಿನಲ್ಲಿ ವಾಸವಾಗಿರೋದಕ್ಕೆ ಒಂದು ಸ್ಥಳ ಸಿಗುತ್ತೆ, ಟೂರಿಸ್ಟ್ ಪ್ಲೇಸ್ಗಳಿಗೆ ನಂಬರ್ 1 ಗೆಸ್ಟ್ ಆಗ್ತೀರಾ ನೀವು. ಆ್ಯಂಡ್ ಇವರಿಂದ ಒಳ್ಳೆಯ ಒಂದು ಕಾಳಜಿ, ಒಳ್ಳೆಯ ಒಂದು ಪ್ರೀತಿ, ಅಷ್ಟೇ ಅಲ್ಲದೆ ಈ ಒಂದು ಕಾರು ಸಹ ನಿಮಗೆ ಸಿಗುತ್ತೆ. ಇನ್ನೇನು ಬೇಕು? ಒಬ್ಬ ಜೀವನ ಇರ್ತಕ್ಕಂತಹ ಹುಡುಗ ಅಥವಾ ಹುಡುಗಿಗೆ ಬೇಕಾಗಿರ್ತಕ್ಕಂಥದ್ದು ನೆಮ್ಮದಿ, ಪ್ರೀತಿ, ಕೇರಿಂಗು ಅಷ್ಟೇ ಬೇಕಾಗಿರೋದು. ದುಡ್ಡು ಯಾರು ಕೂಡ ಕೊಡಲ್ಲ ಈಗಿನ ಕಾಲದಲ್ಲಿ, ಯಾಕಂದರೆ ಪ್ರೀತಿನೇ ದುಡ್ಡಾಗಿ ಕನ್ವರ್ಟ್ ಆಗುವಂತಹ ಕಾಲ ಇದು. ಆಯಿತಾ? ಅರ್ಥ ಆಯಿತಾ? ಸೊ ಈ ಒಂದು ಕಾರು ನಿಮಗೆ ಪ್ರಸ್ತುತ ಅವರು ಒಂದು ವರದಕ್ಷಿಣೆಯಲ್ಲಿ ಕೊಡ್ತಾರೋ ಅಥವಾ ಪ್ರೀತಿಯಿಂದ ಕೊಡ್ತಾರೋ ನನಗೂ ಗೊತ್ತಿಲ್ಲ, ಒಟ್ಟಿನಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಒಂದು ಕಾರಿನ ಸ್ವಲ್ಪ ಮಾಹಿತಿ ನೋಡೋದಾದರೆ ಪ್ರಸ್ತುತ ವೈಟ್ ಕಲರ್ ಹ್ಯಾರಿಸ್ ಕಾರ್ ಇದು. ಇದರ ಇಂಜಿನ್ ಬಂದುಬಿಟ್ಟು CC 1498 CC ಇದೆ. ಇದು ಟಾಪ್ ಸ್ಪೀಡ್ ಬಂದುಬಿಟ್ಟು 180 ಟಾಪ್ ಸ್ಪೀಡ್ ಇದೆ, km/h ಅಲ್ಲಿ ಹೋಗುತ್ತೆ ಇದು 180 ಟಾಪ್ ಸ್ಪೀಡ್. ಆ್ಯಂಡ್ ಮೈಲೇಜಿಂಗ್ ವಿಚಾರಕ್ಕೆ ಬಂದರೆ 17ರಿಂದ 18 ಕಿಲೋಮೀಟರ್ ಮೈಲೇಜಿಂಗ್ ಕೊಡುತ್ತೆ. ಮತ್ತು ಟ್ರಾನ್ಸ್ಮಿಷನ್ ಮ್ಯಾನ್ಯುವಲಿ CVT ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಒಳಗಡೆ 5 ಸೀಟ್ ಇದೆ, ಕಂಫರ್ಟಬಲ್ ಆಗಿದೆ. ಮತ್ತು ರಿವ್ಯೂ ಬಂದರೆ ಸ್ಮೂತ್ ಆಗಿರ್ತಕ್ಕಂಥ ಇಂಜಿನ್,
ಪ್ರೀಮಿಯಮ್ ಕಂಫರ್ಟ್ ಝೋನ್ ಆ್ಯಂಡ್ ಗ್ರೇಟ್ ಆಗಿರ್ತಕ್ಕಂಥ ಹೈವೇಯಲ್ಲಿ ನೀವು ತೆಗೆದುಕೊಂಡು ಹೋಗ್ಬೋದು. ವೆರಿ ಎಕ್ಸಾಕ್ಟೆಡ್ ಆ್ಯಂಡ್ ವೆರಿ ಹೈಜೆನಿಕ್ ಆಗಿರ್ತಕ್ಕಂಥ ಕಾರು. ಈ ರೀತಿ ಇದೆ ನೋಡಿ. ಇಷ್ಟ ಆಗುತ್ತೆ ಅಂತ ನನಗೂ ಕೂಡ ಗೊತ್ತು, ಬಟ್ ಏನು ಮಾಡೋಕ್ಕಾಗಲ್ಲ. ಎಕ್ಸಾಕ್ಟಾಗಿ ನೋಡ್ಕೊಂಬಿಡಿ ನೀವು ಒಂದು ಸಲ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಒಳಗಡೆ ಯಾವ ರೀತಿ ಇದೆ ಅಂತ ಇಂಟೀರಿಯಲ್ಸ್ಗಳನ್ನು ತೋರಿಸ್ತಾ ಇದ್ದೀವಿ. ಒಂದು ಕಾರು ಪ್ರಸ್ತುತ ಈ ರೀತಿ ಇದೆ. ಸೊ 17 cc ಅಂತಂದರೆ ಪ್ರಸ್ತುತ 1 ಲೀಟರ್ಗೆ ಒಂದು 17 ಕಿಲೋಮೀಟ್ರ್ ಅಥವಾ 20 ಕಿಲೋಮೀಟ್ರ್ ಹೋಗುತ್ತೆ ಅಂತ ಹೇಳಿದ್ದಾರೆ. ಸಾಕಲ್ವಾ? ಸೊ ಕೊಡಗು ಅಂತ ಸಿಟಿಯಲ್ಲಿ ಟೂರಿಸ್ಟ್ ಪ್ಲೇಸ್ಗಳಿಗೆ ಇದು ಕಾರು ನಂಬರ್ 1. ಅದೇ ಪ್ಲ್ಯಾನಿಂಗ್ ಇಟ್ಕೊಂಡು ಇವರು ಪ್ಲ್ಯಾನಿಂಗ್ ಹಾಕಿಬಿಟ್ಟೆ ಇದೇ ಕಾರನ್ನು ನಿಮಗೆ ಕೊಡ್ತಾ ಇದ್ದಾರೆ. ಇದು ವಿಷಯ. ಸೊ ಈ ಒಂದು ಗಾಡಿಯ ಒಂದು ಸ್ಟೇರಿಂಗ್ನ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಸೂಪರಾಗಿದೆ, ಸಖತ್ತಾಗಿ ಇರ್ತಕ್ಕಂಥದ್ದು. 180 ಸ್ಪೀಡಲ್ಲಿ ತೆಗೆದುಕೊಂಡು ಹೋದರೂ ಕೂಡ ನಿಮಗೆ ಏನೂ ಕೂಡ ಪ್ರಾಬ್ಲಮ್ ಆಗೋಲ್ಲ. ಆರಾಮಾಗಿ ಲಾಂಗ್ ಡ್ರೈವ್ ಮಾಡ್ಬೋದು. ಬಟ್ ಅವರ ಒಂದು ನಂಬಿಕೆಗಸ್ತ, ಅವರೊಂದಿಗೆ ಇರ್ತಕ್ಕಂತಹ ಪ್ರೀತಿಯ ಹುಡುಗ ನೀವು ಆಗಿರಬೇಕು ಅಂತ ಹೇಳಿರ್ತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅದರ ಬಗ್ಗೆ ಗಮನ ಕೊಡಿ ಅಂತ ನಾನು ಕೂಡ ನಿಮಗೆ ಹೇಳ್ತೇನೆ. ಸೊ ಸ್ನೇಹಿತರೆ, ಇದು ಇವತ್ತಿನ ಒಂದು ಪ್ರೊಫೈಲ್ನ ಮಾಹಿತಿ ಆಗಿತ್ತು. ನಾನು ನಿಮಗೆ ಹೊಸ ಪ್ರೊಫೈಲ್ಗಳು ಬಂದರೆ ದಯಮಾಡಿ ವೀಡಿಯೋ ಮಾಡಿಬಿಟ್ಟು ತಿಳಿಸ್ತೇನೆ. ಸೊ ವೇಟ್ ಮಾಡಿ, ಒಂದೇ ದಿನದಲ್ಲಿ ಜಾದೂ ಆಗಲ್ಲ ಇಲ್ಲಿ ಏನೂ ಕೂಡ. ವೇಟ್ ಮಾಡಿ, ತಾಳ್ಮೆಯಿಂದ ಇರಿ. ಅವರು ನಿಮ್ಮವರಾಗುವ ತನಕ ಒಂದು ಸ್ವಲ್ಪ ಪೇಷನ್ಸ್ ಜಾಸ್ತಿ ಇರಲಿ. ಅದಾದ ನಂತರ ಮುಂದೆ ಏನು ಮಾಡಬೇಕು ಅಂತ ನಾನು ಹೇಳಿದ್ನಲ್ವ, ಬ್ರೋಕರ್ ಅವ್ರ ಜೊತೆ ಕರೆಕ್ಟಾಗಿ ಮಾತಾಡಿ, ದುಡ್ಡು ವಿಚಾರ ಇದ್ದರೆ ಮಾತಾಡಿ, ಅವರೇ ಏನೆಲ್ಲ ಹೇಳ್ತಾರೆ. ಇದು ಇವತ್ತಿನ ವಿಚಾರ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.